ಆತ್ಮೀಯ ಡಿಪ್ಲೊಮಾ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ ನೋಡ್ಬೋದು, ನಿಮಗೆ ಡಿಪ್ಲೊಮಾ ಸಿ ಇ ಟಿ 2024 ಆಯ್ಕೆಯನ್ನು ದಾಖಲಿಸುವ ಬಗ್ಗೆ ಮುಖ್ಯ ಸೂಚನೆ ಅಂತ ಇದೆ. ಮತ್ತು ಡಿಪ್ಲೊಮಾ ಸಿ ಇ ಟಿ 2024 ಮೊದಲ ಸುತ್ತಿನ ಆಯ್ಕೆಯ ಪ್ರವೇಶ ಲಿಂಕ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು. ಇಲ್ಲಿ ನಿಮ್ಮ ಸಿ ಇ ಟಿ ನಂಬರ್ ಹಾಕಿ ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಕೊಡಿ. ಮತ್ತು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರುವಂಥ ಕೆಲವೊಂದಿಷ್ಟು ಡೀಟೇಲ್ಸ್ ಕೇಳುತ್ತದು. ನಂಬರ್ ಅವೆಲ್ಲ ಹಾಕಿಬಿಟ್ಟು ಸಿ ಇ ಟಿ ನಂಬರ್ ಅವೆಲ್ಲ ಕೇಳುತ್ತೆ, ಅವೆಲ್ಲ ಹಾಕಿಬಿಟ್ಟು ನೀವು ಏನು ಅಂತ ಹೇಳಿದ್ರೆ ನೀವು ಲಾಗಿನ್ ಆಗಿ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಆಪ್ಷನ್ ಎಂಟ್ರಿ ಯಾವ ಥರ ಮಾಡಬೇಕು ಅಂಥೇಳಿ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ನಾನೇ ಹಿಂದೆ ನಮ್ಮ ಚಾನಲಲ್ಲಿ ಗೆ ಯಾವ ಥರ ಆಪ್ಷನ್ ಎಂಟ್ರಿ ಮಾಡಬೇಕು ಅಂಥೇಳಿ ನಾನು ತೋರಿಸ್ಕೊಟ್ಟಿದ್ದೀನಿ. ಅಲ್ಲಿ ಬೇಕಿದ್ರೆ ನೀವು ನೋಡ್ಬೋದು. ಪ್ಲೇಲಿಸ್ಟಲ್ಲಿ ಹೋಗಿ ಸರ್ಚ್ ಮಾಡಿ ಸಿಗುತ್ತೆ. ಇಲ್ಲಿ ನೋಡ್ಬೋದು, ಆಯ್ಕೆಯನ್ನು ದಾಖಲಿಸೋ ಬಗ್ಗೆ ಮುಖ್ಯ ಸೂಚನೆ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡೋಣ ಏನಿದೆ ಅಂಥೇಳಿ. ಒಂದು ನಿಮಿಷ ಡೌನ್ಲೋಡ್ ಆಗುತ್ತೆ. ಅಂದರೆ ಶೆಡ್ಯೂಲ್ ಬಿಟ್ಟಿದ್ದಾರೆ. ಇದು ಫಸ್ಟ್ ರೌಂಡ್ ಶೆಡ್ಯೂಲ್ ಇದೆ. ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ 4/7/2024 ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೂಡ ಬಿಟ್ಟಿದ್ದಾರೆ. ಯಾವಾಗ ಅಂತ ಹೇಳಿದ್ರೆ 9/7/2024 11/7/2024 ಅಂದರೆ ನಾಳೆ ಲಾಸ್ಟ್ ಡೇಟ್ ಇದೆ. ಇದು ಅಣುಕು ಸೀಟ್ ಹಂಚಿಕೆ ಫಲಿತಾಂಶ ಅಂದರೆ ಮಾಕ್ ಅಲಾಟ್ಮೆಂಟ್ ಆಗೋದು ನೋಡ್ಬೋದು 11/7/2024 ಸಂಜೆ ಆಗುತ್ತೆ. ಆಪ್ಷನ್ ಎಂಟ್ರಿ ಅಂದರೆ ಎಡಿಟ್ ಮಾಡಲಿಕ್ಕೆ, ಆ್ಯಡ್ ಮಾಡಲಿಕ್ಕೆ, ಮಾಡಿಫೈ ಮಾಡಲಿಕ್ಕೆ, ರೀಆರ್ಡರ್ ಡಿಲೀಟ್ ಮಾಡಲಿಕ್ಕೆ ಆಪ್ಷನ್ ಇರುತ್ತೆ. 13/7/2024 ಇರುತ್ತೆ. ರಿಯಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ನೋಡ್ಬೋದು 13/7/2024 ಫೈನಲ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಮತ್ತು ನೋಡ್ಬೋದು, ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ 15-17 ಅವಕಾಶ ಇದೆ. ಮತ್ತು ಚಾಯ್ಸ್ 1 ಮತ್ತು ಚಾಯ್ಸ್ 2 ಆಯ್ಕೆ ಮಾಡ್ಕೊಂಡು ಅಭ್ಯರ್ಥಿಗಳು ಚಾನಲ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ 18/7/2024 ಇದೆ. ಶುಲ್ಕ ಪಾವತಿ ಮಾಡೋದು ಚಾಯ್ಸ್ 1 ಚಾಯ್ಸ್ 2 ಆಯ್ಕೆ ಮಾಡಿಕೊಂಡಂಥ ವಿದ್ಯಾರ್ಥಿ ಪೇಮೆಂಟ್ ಮಾಡಲಿಕ್ಕೆ 16-19 ಅವಕಾಶ ಇದೆ. ಪ್ರವೇಶ ಪತ್ರ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ, ಅಡ್ಮಿಷನ್ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ 16/7/2024 ಇದೆ. ಚಾಯ್ಸ್ 1 ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳಿಗೆ ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಕಾಲೇಜ್ ನೋಡ್ಬೋದು 20/7/2024 ಲಾಸ್ಟ್ ಡೇಟ್ ಇರುತ್ತೆ. ಇವು ಇಂಪಾರ್ಟೆಂಟ್ ಡೇಟ್ಸ್ ಆಗಿರ್ತವೆ. ಇವ್ರ ಬಗ್ಗೆ ನೀವು ಗಮನದಲ್ಲಿ ಇಟ್ಕೊಂಡು ಮುಂದುವರಿಬೇಕಾಗತ್ತೆ. ನೋಡೋಣ ಸ್ನೇಹಿತರೆ. ಮತ್ತು ಸೀಟ್ ಮ್ಯಾಟ್ರಿಕ್ಸ್ ಕೂಡ ಬಿಟ್ಟಿದ್ದಾರೆ, ಇಲ್ಲಿ ನೋಡ್ಕೋಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿ ಸೀಟ್ ಮ್ಯಾಟ್ರಿಕ್ಸನ್ನು ನೋಡ್ಕೊಳ್ಳಿ. ಜನರಲ್ ಆಗಿರ್ಬೋದು, 371J ಕಲ್ಯಾಣ ಕರ್ನಾಟಕ, ವಿಶೇಷ ವರ್ಗ, DCT ಶುಲ್ಕಗಳು, ಕೋರ್ಸ್ಗಳೆಲ್ಲ ಇದೆ. ಸಾಮಾನ್ಯವಿದ್ದರೆ ನೀವು ಜನರಲ್ ಆಗಿದ್ದು ಜನರಲ್ ಮೇಲೆ ಕ್ಲಿಕ್ ಮಾಡಿ ಸೀಟ್ ಮ್ಯಾಟ್ರಿಕ್ಸನ್ನು ಡೌನ್ಲೋಡ್ ಮಾಡ್ಕೋಬೋದು. ಈ ಥರ ಬರುತ್ತೆ ನೋಡಿ ಸೀಟ್ ಮ್ಯಾಟ್ರಿಕ್ಸು. ಈ ಥರ ಡಿಪ್ಲೊಮಾ ಲ್ಯಾಟ್ರಲ್ ಎಂಟ್ರಿ ಸೀಟ್ಸ್ ಎಲ್ಲ ಅವೈಲೇಬಲ್ ಅಂತ ಇದೆ. ನಿಮ್ಮ ಕ್ಯಾಟಗರಿಯವರಿಗೆ ಎಷ್ಟು ಸೀಟ್ಸ್ ಇದೆ ಅಂತ ಹೇಳಿದ್ದೇವೆ. ಇಲ್ಲಿ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು, ಇಲ್ಲಿ ಯಾವ್ಯಾವ ಸೀಟ್ ಖಾಲಿ ಇದ್ದಾವೆ ಅಂತ ನೋಡ್ಕೊಳ್ಳಿ. ನಿಮ್ಮ ಕ್ಯಾಟಗರಿಗೆ ಎಷ್ಟು ಖಾಲಿ ಇದ್ದಾವೆ. CS ಅಂದರೆ ಬ್ರ್ಯಾಂಚ್ಗಳು ಇವು. ಈ ಸೀಟ್ ಮ್ಯಾಟ್ರಿಕ್ಸ್ ನೋಡಿದ್ರೆ ನಿಮ್ಗೆ ಏನು ಅಂತ ಹೇಳಿದ್ರೆ ಒಂದು ಐಡಿಯಾ ಬರುತ್ತೆ. ಇಲ್ಲಿ ಮೇಲಿದೆ ನೋಡಿ, ಗ್ರಾಮೀಣ 1 ಗ್ರಾಮೀಣ, ಮತ್ತು ಕನ್ನಡ ರೂರಲ್ಲು 2A, ಇದರ ಪ್ರಕಾರ ನೋಡ್ಕೊತೀವಿ. G ಅಂದರೆ ಜನರಲ್ ಆಗಿರುತ್ತೆ, K ಅಂದರೆ ಕನ್ನಡ ಮಾಧ್ಯಮ, R ರೂರಲ್ಲು, ಕನ್ನಡ ಮಾಧ್ಯಮ. ಜನರಲ್ ನೋಡಿ, ಫಸ್ಟ್ ಜನರಲ್ ಇರುತ್ತೆ, ಕನ್ನಡ ಮಾಧ್ಯಮ, ರೂರಲ್ಲು, ರೂರಲ್ಲು ಮತ್ತು ಜನರಲ್ಲು. ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ ಅಂತೇಳಿ ನೋಡ್ಕೊಳ್ಳಿ. ನಿಮಗೆ ಇದು ಹೆಲ್ಪ್ ಆಗುತ್ತೆ ಆಪ್ಷನ್ ಎಂಟ್ರಿಗೆ. ಮತ್ತೇನಾದ್ರು ಡಿಪ್ಲೊಮಾ ಸಿ ಇ ಟಿ ವಿದ್ಯಾರ್ಥಿಗಳು ಅಪ್ಡೇಟ್ಸ್ ಇದ್ದರೆ ನಾನು ತಿಳಿಸ್ತಾನೆ. ನಾವು ಮಾಡುವಂಥ ವಿಡಿಯೋಸ್ ನೋಟಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.